ನಮಸ್ಕಾರ ಎಲ್ರಿಗೂ. ನಾನು ಐಶ್ವರ್ಯ ಫ್ರಮ್ ರೈಟ್ ರೇಸ್. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ತಮಿಳುನಾಡಿನ ಕೊಯಮತ್ತೂರು ಡಿಸ್ಟ್ರಿಕ್ಟ್ಗೆ ಬರುವಂತಹ ಸೂಲೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್, ಹಾಗೆ ಅಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ನ ಪಬ್ಲಿಕ್ ಗೆ ಪ್ರೆಸೆಂಟ್ ಮಾಡುವಾಗ, ಅಂದ್ರೆ ಒಂದು ಪ್ರೆಸ್ ಮೀಟ್ ನಲ್ಲಿ ಪಬ್ಲಿಕ್ ಗೆ ಅದನ್ನ ಪ್ರೆಸೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ಏನೊಂದು ನಗು ಏನಿದೆ ಅಥವಾ ಅವರ ಒಂದು ಬಿಹೇವಿಯರ್ ಏನಿದೆ ಅದರ ಬಗ್ಗೆ ನಾನೊಂದು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ತಮಿಳುನಾಡಿನ ಕೊಯಮತ್ತೂರು ಡಿಸ್ಟ್ರಿಕ್ಟ್ ನಲ್ಲಿ ಬರುವಂತಹ ಸೂಲೂರು ಅನ್ನೋ ಒಂದು ಟೌನ್ ಏನಿದೆ, ಅಲ್ಲಿಗೆ ಬರುವಂತಹ ಒಂದು ಪ್ರದೇಶದಲ್ಲಿ, ಒಂದು ಊರಿನಲ್ಲಿ ಒಂದು ಕುಟುಂಬ ವಾಸವಾಗಿರುತ್ತೆ. ಒಂದು ಸಣ್ಣ ಕುಟುಂಬ, ಗಂಡ ಹೆಂಡತಿ ಹಾಗೆ ಮಗು. ಆ ಮಗು ಬಂದು ಒಂದು ಹೆಣ್ಮಗು, 10 ವರ್ಷದ ಹೆಣ್ಮಗು. ಆಕೆ ಸ್ಕೂಲ್ಗೆ ಹೋಗುವಂತಹ ಹೆಣ್ಮಗಳು. ಒಂದು 10 ವರ್ಷ ಅಂತಂದ್ಮೇಲೆ ಏನಿಲ್ಲ ಅಂದ್ರೆ 4ರಿಂದ 5ನೇ ಕ್ಲಾಸ್ ಓದ್ತಿರುವಂತಹ ಮಗು ಅದು. ಆದ್ರೆ ಇವಾಗ ಸಮ್ಮರ್ ಹಾಲಿಡೇಸ್, ಎಲ್ಲಾ ಕಡೆ ಬೇಸಿಗೆ ರಜೆ ಇರೋದ್ರಿಂದ ಇನ್ನೂ ಶಾಲೆಗಳು ಅಷ್ಟು ಶುರುವಾಗಿಲ್ಲ ಎಲ್ಲಾ ಕಡೆ. ಹಾಗಾಗಿ ಮಗು ಮನೇಲಿ ಇತ್ತು ಅನ್ಸುತ್ತೆ, ಕಾಣಿಸುತ್ತೆ. ಅಥವಾ ಸ್ಕೂಲ್ಗಳು ಸ್ಟಾರ್ಟ್ ಆಗೋಣ 2 ಡೇಸ್ ಆಗಿದ್ರು ಕೂಡ ಈ ಇನ್ಸಿಡೆಂಟ್ ನಡೆದಿರೋದು ಸಂಜೆ ಒಂದು 5 ಗಂಟೆ ವೇಳೆ. ಮಗು ಸ್ಕೂಲ್ ಮುಗಿಸ್ ಕೂಡ ಬಂದಿರ್ಬೋದು. ಬಟ್ ಅವತ್ತು 21st ಮೇ ನಡೆದಿರುವಂತಹ ಇನ್ಸಿಡೆಂಟ್ ಇದು. ಅವತ್ತು ಆ ಮಗು ಮನೆಯಲ್ಲಿದ್ದ ಸಂದರ್ಭದಲ್ಲಿ ಸಂಜೆ 5 ಗಂಟೆಗೆ ಅವರ ತಾಯಿ ಆ ಮಗುನ ಪಕ್ಕದಲ್ಲೇ ಒಂದು 150ರಿಂದ 200 ಮೀಟರ್ ದೂರದಲ್ಲಿರುವಂತಹ ಒಂದು ದಿನಸಿ ಅಂಗಡಿಗೆ, ಒಂದು ಗ್ರಾಸರಿ ಶಾಪ್ಗೆ, ಮನೆಗೆ ಅಡಿಗೆಗೆ ಬೇಕಾಗಿರುವಂತಹ ಇಲ್ಲ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿನ ತಗೊಂಬರಕ್ಕೆ ಆ ಮಗುನ ಆ ಅಂಗಡಿಗೆ ಅವರ ತಾಯಿನೇ ಕಳಿಸ್ತಾರೆ. ಆದ್ರೆ ಮಗು ಏನು ಪಕ್ಕದಲ್ಲೇ ಇರೋ ಅಂಗಡಿಗೆ ಐಟಮ್ ತಗೊಂಬರಕ್ಕೆ ಎಷ್ಟೊತ್ತಾಗುತ್ತೆ? ಮ್ಯಾಕ್ಸಿಮಮ್ ಒಂದು 5 ನಿಮಿಷ. ಆದ್ರೆ ಆ ಮಗು ನಾಳೆ ಅವ್ರಿಗೆ ಸಿಕ್ಕಿದ್ದು ನಾಳೆ ಬೆಳಿಗ್ಗೆ. ಆ ಮಧ್ಯದಲ್ಲಿ ಆ ಮಗುಗೆ ಆಗಿತ್ತು ಮೋಸ. ಪಕ್ಕದಲ್ಲೇ ಇರುವಂತಹ ಒಂದು ಗ್ರೋಸರಿ ಶಾಪ್ಗೆ ಹೋಗಿ ಒಂದು ದಿನಸಿನ ಐಟಮ್ಸ್ ತಗೊಂಡ್ ಬರಕ್ಕೆ ಎಷ್ಟೊತ್ತಾಗುತ್ತೆ? ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ನಿಮಿಷ ಆಗ್ಬೋದು. ಆದ್ರೆ ಅಂಗಡಿಗೆ ಮನೆಯಿಂದ ಹೋದಂತ ಮಗು ಅವ್ರಿಗೆ ಹೆಣವಾಗಿ ಸಿಕ್ಕಿದ್ದು ಮರುದಿನ ಬೆಳಿಗ್ಗೆ. ಈ ಒಂದು ಇನ್ಸಿಡೆಂಟ್ ನ ಯಾರು ಊಹಿಸಿರ್ಲಿಲ್ಲ. ಆ ಒಂದು ಮಗು ಅಂಗಡಿಗೆ ಹೋಗಿ ಐಟಮ್ಸ್ ತಗೊಂಡ್ ಬರುತ್ತೆ ಅಂತ ಅವ್ರಮ್ಮ ಏನು ವೇಟ್ ಮಾಡ್ತಾ ಇರ್ತಾರೆ. ಅವ್ರು ಒಂದ್ 5 ನಿಮಿಷ ವೇಟ್ ಮಾಡ್ತಾರೆ, ಒಂದ್ ಅರ್ಧ ಗಂಟೆ ವೇಟ್ ಮಾಡ್ತಾರೆ. ಅದಾದ್ಮೇಲೆ ಮಗು ಬರಲ್ಲ. ಆಗ ಹೋಗಿ ಎಲ್ಲಾದ್ರೂ ನನ್ ಮಗಳನ್ನ ನೋಡಿದ್ರ ಅಂತ ಅಕ್ಕಪಕ್ಕ ವಿಚಾರಿಸಿದಾಗ ಯಾರು ಆ ಮಗುನ ನೋಡಿರಲ್ಲ. ಅವರು ಗಾಬರಿಯಾಗಿ ಅದಾದ್ಮೇಲೆ ಅವ್ರ ಗಂಡನ್ಗೆ ಆ ವಿಷಯನ ತಿಳಿಸ್ತಾರೆ. ಅದಾದ್ಮೇಲೆ ಅವರು ಗ್ರಾಮಸ್ಥರು ಹಾಗೆ ಅವ್ರ ತಾಯಿ ಪೋಷಕರು ಹೋಗಿ ಸೂಲೂರು ಠಾಣೆಯಲ್ಲಿ ವ್ಯಾಪ್ತಿಗೆ ಬರುವಂತಹ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನ ಕೊಡ್ತಾರೆ. ಅದಾದ್ಮೇಲೆ ಪೊಲೀಸ್ ಅವರು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅರೌಂಡ್ 250 ಕ್ಯಾಮ್ರಾಸ್ ನ ಚೆಕ್ ಮಾಡ್ತಾರಂತೆ. ಆ ಒಂದು ಕ್ಯಾಮ್ರಾಸ್ ನ ಚೆಕ್ ಮಾಡುವಾಗ ಅವರಿಗೆ ಗೊತ್ತಾಗಿದ್ದು, ಆ ಮಗು ಏನ್ ಮನೆಯಿಂದ ದಿನಸಿ ಅಂಗಡಿಗೆ ಹೋದಂತ ಮಗು ಅವರ ನೇಬರ್, ಅಂದ್ರೆ ಅಕ್ಕಪಕ್ಕದ ಮನೆಯವನಾಗಿದ್ದಂತಹ ಕಾರ್ತಿಕ್, ಆತನಿಗೆ ಒಂದು 33 ವರ್ಷ, ಅವನ ಜೊತೆ ಬೈಕ್ ಅಲ್ಲಿ ಆ ಮಗು ಹೋಗಿದ್ದಾಳೆ ಅನ್ನೋದು ಕ್ಯಾಮ್ರಾದ ಮೂಲಕ ಪೊಲೀಸ್ ಅವರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ತನಿಖೆನ ಆರಂಭಿಸಿದಂತಹ ಪೊಲೀಸ್ ಅವರಿಗೆ ಗೊತ್ತಾಗುತ್ತೆ, ಅವನು ದಿನಸಿ ಅಂಗಡಿಗೆ ಹೋದಂತಹ ಮಗುಗೆ ಒಂದು ಚಾಕ್ಲೇಟ್ ನ ಆಸೆ ತೋರಿಸಿ ಚಾಕ್ಲೇಟ್ ನ ಆ ಮಗುಗೆ ಕೊಟ್ಟು ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರವನ್ನ ಎಸಗಿ ಆಕೆಯ ಸಾವನ್ನಪ್ಪದ ಮೇಲೆ ಅವಳ ಒಂದು ಬಾಡಿನ ಅಲ್ಲೇ ಹತ್ತದಲ್ಲೇ ಇರುವಂತಹ ಕೆರೆಗೆ ಬಿಸಾಕಿ ಹೋಗ್ತಾರೆ. ಎಂತ ಅಮಾನವೀಯ ಕೃತ್ಯ ಅಂದ್ರೆ, 10 ವರ್ಷದ ಹೆಣ್ಮಗುಗೆ ಈ ರೀತಿಯ, ಅದು ಅಕ್ಕಪಕ್ಕದವ್ರೆ. ಆ ಮಗುಗೆ ಏನ್ ಗೊತ್ತಿರುತ್ತೆ? ಇನ್ನು ಪ್ರಪಂಚನೇ ಗೊತ್ತಿರಲ್ಲ ಅದಕ್ಕೆ. ಹಾಗೆ ತನ್ನ ಮನೆಯವ್ರನ್ನ ಬಿಟ್ರೆ ಯಾರ ನಂಬ್ತಾರೆ? ಹೊರಗಡೆ ಏನು ಗೊತ್ತಿರಲ್ಲ. ಅಕ್ಕಪಕ್ಕದ ಮೇಲೆ, ಅಕ್ಕಪಕ್ಕದಲ್ಲಿರುವಂತಹ ಜನರ ಮೇಲೆ ಒಂದಷ್ಟು ನಂಬಿಕೆ ಇರುತ್ತೆ. ಓಕೆ, ಇವ್ರು ನಮ್ ನೈಬರ್, ಇವರ ಜೊತೆಲಿದ್ರೆ ಏನೋ ಒಂದು ಸೇಫ್ ಫೀಲ್ ಮಾಡ್ತಾರೆ ಮಕ್ಳು. ಅಂತದ್ರಲ್ಲಿ ಅಕ್ಕಪಕ್ಕದವರೇ ಈ ಒಂದು ರೀತಿಯ ಕೃತ್ಯಗಳನ್ನ ಎಸಗ್ಬಿಟ್ರೆ ಇನ್ ಯಾರ ಹತ್ರ ಮಕ್ಳು ಒಂದು ಆಟ ಆಡೋದಿಕ್ಕಾಗ್ಲಿ? ಸಿಂಪಲ್, ಒಂದ್ ದಿನಸಿ ಅಂಗಡಿಗೆ ಹೋಗಿದ್ದ ಹೆಣ್ಮಗು ವಾಪಸ್ ಬಂದಿಲ್ಲ ಅಂತಂದ್ರೆ ಈಗ ಎಲ್ಲಾ ಕಡೆನೂ ಎಲ್ಲಾರು ಸೇಫ್ಟಿ ಕೊಡೋದಕ್ಕೆ ಆಗೋದಿಲ್ಲ. ಹೌದು, ವಿಜಯ್ ಅವರು ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದಾಗ ಅವ್ರು ಒನ್ ಆಫ್ ದ ಗ್ಯಾರಂಟಿ ಕೊಟ್ಟಿದ್ದು ಕೂಡ ಹೆಣ್ಣು ಮಕ್ಕಳ ಸೇಫ್ಟಿನ ನಾನು ಫಸ್ಟ್ ಪ್ರಿಯಾರಿಟಿ ಮಾಡ್ತೀನಿ. ಮುಂದೆ ಹೆಣ್ಣು ಮಕ್ಳ ಮೇಲೆ ಅತ್ಯಾಚಾರ ಆಗ್ಲಿ ಅಥವಾ ಅವ್ರನ್ನ ಅಬ್ಯೂಸ್ ಮಾಡೋದಾಗ್ಲಿ, ಅವ್ರನ್ನ ಹರಾಸ್ ಮಾಡೋದಾಗ್ಲಿ, ಈ ರೀತಿಯ ಇನ್ಸಿಡೆಂಟ್ಸ್ ಗಳು ಬರ್ದೇ ಇರೋ ತರ ನಾನು ಕ್ರಮ ಕೈಗೊಳ್ತೀನಿ, ಕಠಿಣವಾದ ಕ್ರಮನ ಆತರ ಕಾರ್ಯಗಳನ್ನ ಎಸಗದವ್ರ ಮೇಲೆ ನಾನು ತಗೋತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇದು ಎಲ್ಲಿಂದನೋ ಬಂದವರಿಂದ ಆಗಿರುವಂತಹ ಇನ್ಸಿಡೆಂಟ್ ಅಲ್ಲ, ಅಥವಾ ಯಾರೋ ಅನ್ನೋನ್ ಪರ್ಸನ್ ಮಾಡಿರುವಂತಹ ಇನ್ಸಿಡೆಂಟ್ ಅಲ್ಲ. ಇದು ಅಕ್ಕಪಕ್ಕದವರೇ. ಈಗ ಮನೆಯವ್ರನ್ನ ಬಿಟ್ಟ ಮೇಲೆ ಒಂದು ಟ್ರಸ್ಟ್ ಸರ್ಕಲ್ ಬಂದು ಶೇರ್ ಆಗೋದು ಅಕ್ಕಪಕ್ಕದವ್ರ ಮೇಲೆ, ಅದು ಕಾಮನ್. ಅಂತವರೇನೆ ಈ ಒಂದು ಇನ್ಸಿಡೆಂಟ್ ಗಳನ್ನ ಮಾಡಿದ್ರೆ ಮಕ್ಕಳು ಇನ್ನು ಯಾರನ್ನ ನಂಬ್ತಾರೆ? ಸೊ ಪೋಷಕರು ಅಂದ್ರೆ ಪೇರೆಂಟ್ಸ್ ಗಳು
ದಯವಿಟ್ಟು ಅದರಲ್ಲೂ ಇದರ ಸಮ್ಮರ್ ಹಾಲಿಡೇಸ್ ಆಗಲಿ ಯಾವಾಗ್ಲೂ ಹೋಗ್ಲಿ, ಹಾಲಿಡೇಸ್ ಅಂತ ಅಲ್ಲ, ನಿಮ್ಮ ಮಕ್ಕಳನ್ನ ಟೇಕ್ ಕೇರ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಯಾವಾಗ್ಲೂ ಸಹ. ಅದಾದ್ಮೇಲೆ ಈಗ ಆ ಮಗುಗೆ ಏನೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾರ್ತಿಕ್ ಹಾಗೆ ಮೋಹನ್ ರಾಜ್ ಅನ್ನುವಂತಹ ಇಬ್ರು ವ್ಯಕ್ತಿಗಳು ಸೇರಿ ಇದನ್ನ ಈ ಇನ್ಸಿಡೆಂಟ್ ಮಾಡಿದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಅದಾದ್ಮೇಲೆ ಕಾರ್ತಿಕ್ ನ ಅರೆಸ್ಟ್ ಮಾಡೋ ಟೈಮಲ್ಲಿ ಅವ್ರು ಯಾವ್ದೋ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಹೈಡ್ ಮಾಡ್ಕೊಂಡು ಕೂತಿದ್ರಂತೆ. ಅಲ್ಲಿ ಪೊಲೀಸ್ ಅವರು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಆತ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿ ಬಿಲ್ಡಿಂಗ್ ಇಂದ ಜಂಪ್ ಮಾಡಿ ಕಾಲ್ ಮುಟ್ಕೊಂಡಿದ್ದಾನೆ. ಆದ್ರೂ ಕೂಡ ಅವನನ್ನ ಅರೆಸ್ಟ್ ಮಾಡಿ ಇವನ್ ದೋ ಈಸ್ ಅಂಡರ್ ಟ್ರೀಟ್ಮೆಂಟ್, ಅವನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ಈಗ ಅವ್ರಿಗೆ ಶಿಕ್ಷೆ ಆಗ್ಬಹುದು, ಕಠಿಣವಾದ ಕ್ರಮ ತಗೋಬಹುದು, ಅದೆಲ್ಲ ಓಕೆ. ಆದ್ರೆ ತೀರ್ ಹೋದಂತಹ 10 ವರ್ಷದ ಹೆಣ್ಣು ಮಗು ವಾಪಸ್ ಬರಲ್ಲ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಎಚ್ಚರಿಕೆಯಿಂದ ನೀವೇ ನೋಡ್ಕೋಬೇಕು. ಏನೋ ಒಂದು ಇನ್ಸಿಡೆಂಟ್ ಜರುಗಿದ ಮೇಲೆ ಕ್ರಮ ತಗೊಳ್ಳೋದು ಅದು ಬೇರೆ ವಿಷಯ. ಅದಕ್ಕಿಂತ ಮುಂಚೆ ದಯವಿಟ್ಟು ಜವಾಬ್ದಾರಿ ತಗೊಳ್ಳಿ. ಅದು ಹಳ್ಳಿನೇ ಆಗಿರ್ಲಿ, ಸಿಟಿನೇ ಆಗಿರ್ಲಿ, ನಿಮ್ಮ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಎಲ್ಲೂ ಕಳಿಸ್ಬೇಡಿ. ಆದಷ್ಟು ತಂದೆ ತಾಯಿ ಕಣ್ಗಾವಲಿನಲ್ಲಿ ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳ್ಳಿ. ಈ ರೀತಿಯಾದಂತಹ ಒಂದು ಹರಾಸ್ಮೆಂಟ್, ರೇಪ್ ಅಂಡ್ ಮರ್ಡರ್ ಕೇಸಸ್ ಯಾವುದೋ ಒಂದು ಕೇಸ್ ಬಂದಾಗ ಅದು ಯಾವುದೇ ಸ್ಟೇಟ್ ಆಗಿರ್ಲಿ, ಡಿಸ್ಟ್ರಿಕ್ಟ್ ಆಗಿರ್ಲಿ, ಅಲ್ಲಿ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು, ಅದು SP ಆಗಿರ್ಬೋದು, IGP ಆಗಿರ್ಬೋದು, DGP ಆಗಿರ್ಬೋದು, ಈ ರೀತಿ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಅದನ್ನ ಅಂದ್ರೆ ಆ ಕೇಸ್ ರಿಲೇಟೆಡ್ ಏನಾಯ್ತು, ಅದು ಯಾವ ರೀತಿ ತಾರಕತ್ಯಕ್ಕೆ ಬಂತು ಅಂತ ಹೇಳುವಂತಹ ಉದ್ದೇಶದಿಂದ ಒಂದು ಪ್ರೆಸ್ ಮೀಟ್ ನ ಆರ್ಗನೈಸ್ ಮಾಡ್ತಾರೆ. ಆ ಒಂದು ಮೀಟಿಂಗ್ಗೆ ಒಂದು ಡಿಗ್ನಿಟಿ ಇರುತ್ತೆ, ಅದರದೇ ಆದಂತಹ ಒಂದು ವ್ಯಾಲ್ಯೂ ಅದಕ್ಕೆ ಇರುತ್ತೆ. ಯಾಕಂದ್ರೆ ಅದೊಂದು ಸೀರಿಯಸ್ ಕಾಸ್ಗೋಸ್ಕರ ಆರ್ಗನೈಸ್ ಮಾಡಿರುವಂತಹ ಮೀಟಿಂಗ್. ಆದ್ರೆ ಇಲ್ಲಿ ಇದೇ ಇನ್ಸಿಡೆಂಟ್ ಕುರಿತು ಮಾತಾಡೋದಕ್ಕೆ ಕೊಯಮತ್ತೂರಿನಲ್ಲಿ ಆರ್ಗನೈಸ್ ಮಾಡಿದಂತಹ ಪ್ರೆಸ್ ಮೀಟ್ ನಲ್ಲಿ ಭಾಗಿಯಾಗಿದ್ದಂತಹ IGP ರಮ್ಯಾ ಭಾರತಿ ಅವರು, ಹಾಗೆ ಅಕ್ಕಪಕ್ಕ ಇದ್ದಂತಹ DGP ಹಾಗೆ SP ಅವರ ಒಂದು ನಗು ಏನಿದೆ, ಐ ಥಿಂಕ್ ಈಗ ಪ್ರೆಸ್ ಮೀಟ್ ಮುಗಿದ ಮೇಲೆ ಹೊರಟು ಬಿಡ್ತಾರೆ ಅಲ್ಲಿಂದ. ಇದಿಷ್ಟು ಆಗಿತ್ತು, ಈ ತರ ವಿಷಯ ಆಗಿತ್ತು, ಅದಾದ್ಮೇಲೆ ಈ ರೀತಿ ಒಂದು ಕ್ರಮ ಕೈಗೊಂಡು ಹೀಗೆ ಅವ್ರನ್ನ ಪತ್ತೆ ಮಾಡಿದ್ವಿ, ಈಗ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಕ್ರಮ ಅವ್ರ ಮೇಲೆ ತಗೊಂಡಿದೀವಿ ಅಂತ ಹೇಳಿ ಯಾವುದೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಆ ರೀತಿಯ ಒಂದು ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ಅವ್ರು ಅಲ್ಲಿಂದ ಎದ್ದು ಹೊರಟು ಬಿಡ್ತಾರೆ. ನನಗೆ ಅನ್ಸೋ ಪ್ರಕಾರ ಈ ಒಂದು ಏನು ಈಗ ಎಲ್ಲಾ ಕಡೆ ಟ್ರೆಂಡ್ ಆಗ್ತಾ ಇದೆ, ಅವ್ರು 3 ಜನ ನಗ್ತಿರುವಂತದ್ದು, ಅದು ಸಾಮಾನ್ಯವಾದಂತಹ ನಗು ಅಲ್ಲ. ಈಗ ಒಂದು ಸಣ್ಣ ನಗು ಎಂತವರೆಗೂ ಬಂದೇ ಬರುತ್ತೆ, ನಕ್ರು ಬಿಡಪ್ಪ ಅಂತ ಹೇಳಿದ್ರೆ ಅವರು ಅಂದ್ರೆ ಲೈಕ್ ಏನೋ ಬಿಕ್ಕಿ ಹತ್ರ ಅನ್ನೋ ತರ ಫುಲ್ ಉತ್ಸಾಹ ಪಟ್ಕೊಂಡು ನಗ್ತಾ ಇರ್ತಾರೆ ನೋಡಿ. ಗಹಗಹಿಸಿ ನಗೋದು ಅಂತ ಆಹಾಕಾರದ ನಗು ತರ ಅವ್ರು 3 ಜನ ನಗ್ತಾ ಇದ್ದಾರೆ. IGP ರಮ್ಯಾ ಭಾರತಿ ಅವ್ರು ನಗ್ತಾ ಇದಾರಲ್ಲ, ಅದಂತೂ ಇನ್ನ ಜಾಸ್ತಿ ಟೀಕೆಗೆ ಗುರಿಯಾಗಿದೆ. ಯಾಕೆಂದ್ರೆ ಬೀಯಿಂಗ್ ಲೇಡಿ, ಒಂದು 10 ವರ್ಷದ ಹೆಣ್ಮಗು ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿರುವಂತಹ ಕೇಸ್ ನ ನರೇಟ್ ಮಾಡುವಂತಹ ಟೈಮ್ ಅಲ್ಲಿ ಈ ರೀತಿ ನಗ್ತಾ ಇದ್ದಾರೆ ಅಂತ ಅದು ಸೋಷಿಯಲ್ ಮೀಡಿಯಾ ಐ ಕ್ಯಾಚಬಲ್ ಟಾಪಿಕ್ ಆಗಿದೆ. ಏನೇ ಆಗ್ಲಿ, ಯಾವುದೇ ವ್ಯಕ್ತಿ ಒಂದು ಸೀರಿಯಸ್ ಟಾಪಿಕ್ ನ ನರೇಟ್ ಮಾಡುವಾಗ ಅವರ ಒಂದು ಸ್ಥಾನಕ್ಕೆ ಹಾಗೆ ಅವರು ಕೂತಿರುವಂತಹ ಒಂದು ಜಾಗಕ್ಕೆ ಬೆಲೆ ಕೊಡ್ಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ಅವ್ರು ನಡ್ಕೋಬೇಕಾಗತ್ತೆ. ಅದು ಬಿಫೋರ್ ಆದ್ರೂ ಅವ್ರು ನಕ್ಕಿರ್ಲಿ, ಆಫ್ಟರ್ ಆದ್ರೂ ಅವರು ಆ ನಗೋದು ಒಂದು ಇನ್ಸಿಡೆಂಟ್ ಆಗಿರ್ಬಹುದು. ಆದ್ರೆ ನಕ್ಕಿರೋದು ತಪ್ಪು, ಯಾಕೆಂದ್ರೆ ಅದೊಂದು ಸೀರಿಯಸ್ ಇನ್ಸಿಡೆಂಟ್. ಇದಾದ್ಮೇಲೆ ವಿಜಯ್ ಅವರು ಯಾವುದೇ ಕ್ರಮನ ತಗೊಂಡಿಲ್ಲ, ಅವ್ರು ಯಾವ್ದು ಪೋಸ್ಟ್ ಗಳು ಮಾಡಿಲ್ಲ, ಇದೆಲ್ಲ ನಡೀತಾ ಇದೆ. ಆ ಒಂದು ವಿಡಿಯೋನ ನೋಡಿದ್ರೆ ಅವ್ರು ಏನು ಇನ್ಸಿಡೆಂಟ್ ನ ನರೇಟ್ ಮಾಡ್ತಾರೆ, ಈ ರೀತಿ ಆಗಿತ್ತು, ಅವ್ರಿಬ್ರನ್ನ ಅರೆಸ್ಟ್ ಮಾಡಿದೀವಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಅವರು ಸೀರಿಯಸ್ ಆಗೇನೆ ಆ ವಿಷಯನ ಹೇಳಿದ್ದಾರೆ. ಅದು ಈ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆಗಿರುವಂತಹ ಇನ್ಸಿಡೆಂಟ್ ಅಂತ ನಂಗೆ ಅನ್ಸುತ್ತೆ. ಇದ್ರ ಬಗ್ಗೆ ಆ ಪೊಲೀಸ್ ಅಧಿಕಾರಿಗಳ ನಗು ಅಥವಾ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.